ಗಣಪತಿ ನೀನು ಗಜಮುಖದವನು, ಇಲಿಯ ಮ್ಯಾಲಿನ ಸವಾರದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು. ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದು ಗಣಪತಿ ರಾಜ, 64 ವಿದ್ಯೆಗೆ ಅಧಿಕಾರಿಯಾಗಿ ನೀನು ನಿಂತವನು. 64 ವಿದ್ಯೆಗೆ ಅಧಿಕಾರಿಯಾಗಿ ಭೂಮಿಗೆ ಬಂದವನು, ಭೂಮಿಗೆ ಬಂದವನು. ಆತ್ಮೇರೆ, ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಾದಬ್ರಹ್ಮ ಸರ್ ಅವರಲ್ಲಿ ನತಮಸ್ತಕನಾಗಿ, ಅದೇ ರೀತಿಯಾಗಿ ಎಲ್ಲ ಅತಿಥಿ ಮಹೋದಯರಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನಗೆ ಭಾಳ ಖುಷಿಯಾಗಿದೆ ಇವತ್ತು. ಹೆಂಗೆ ಖುಷಿಯಾಗ್ಯದ ಅಂದ್ರೆ, ಹಂಡೆ ಹಾಲು ಕುಡ್ದಟ್ಟು ಖುಷಿಯಾಗ್ಯದ. ಹಂಡೆ ಹಾಲು ಕುಡ್ದಟ್ಟು ಖುಷಿಯಾಗ್ಯದ. ಏನಂದ್ರೆ 2 ವಿಷಯ ಅದಾವೆ ಇಲ್ಲಿ. ಕರ್ನಾಟಕದಾದ್ಯಂತ ಮನೆ ಮನೆಗೆ ಹೆಸರಾಗಿರ್ತಕ್ಕಂಥ ನಾದಬ್ರಹ್ಮ ಗುರುಗಳೊಂದಿಗೆ ನಾವು ವೇದಿಕೆ ಹಂಚ್ಕೋತೀವಿ ಅಂದ್ರೆ ಅದು ನಮ್ಮ ಸೌಭಾಗ್ಯ ಅಂತಕ್ಕಂಥದ್ದು ಒಂದು. ಬಯಲು ಸೀಮೆಯಲ್ಲಿ, ಬಯಲು ನಾಡಿನಲ್ಲಿ ಬೆಳೆಗುತ್ತಿರುವ ಚಿಗುರುಗಳನ್ನು ಹೆಮ್ಮರವಾಗಿ ಬೆಳೆಸಲು ಕಾರಣೀಭೂತರಾಗಿರುವ ನಮ್ಮ ಬಿರಾದರ್ ಸರ್ ಅವರಿಗೆ ಈಗ ಅಪ್ಪ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಆ ವೇದಿಕೆ ಮೇಲೆ ಆಗಿದ್ದಲ್ಲ, ನನಗೆ ಭಾಳ ಸಂತೋಷ ಆಗಿದೆ. ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕ್ ಮಾಡ್ಯಾನ. ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕ್ ಮಾಡ್ಯಾನ. ಬಾಳೆ ಮಾಡು ಹೆಣ್ತಿ ಕುಡುಕ ಗಂಡನ ಕೊಟ್ಟಾನ, ಚಲೋ ಗಂಡಗೆ ಎಡವಟ್ಟ ಹೆಣ್ತಿ ಇಟ್ಟಾನ. ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಬಿಟ್ಟಾನ? ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕ್ ಮಾಡ್ಯಾನ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕ್ ಮಾಡ್ಯಾನ. ದೇಶ ಆಳಕ್ಕೆ ರಾಜಗೊಂದು ಕುರ್ಚಿ ಕೊಟ್ಟಾನ, ಆ ಕುರ್ಚಿ ಕಾಲು ಜಗಕ್ಕೆ 4 ಮಂದಿ ಕದಿಮರಿ ಬಿಟ್ಟಾನ. ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಬಿಟ್ಟಾನ? ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕ್ ಮಾಡ್ಯಾನ. ಆತ್ಮೀಯರೇ, ಅದು ನಾವು ಯಾಕಂದ್ರೆ ಸಾಹಿತ್ಯಿಕವಾಗಿ ಮಾತಾಡಬೇಕಾದ್ರೆ ಎಲ್ಲರೂ ಆರಾಮಿದೆಯೋ ಅಂತೇಳಿ ಬಾಯಿಲಿ ಹೇಳ್ತಾರೆ, ಆದರೆ ಎಲ್ಲರಿಗೂ ಒಂದೊಂದು ಕುರುಹುಗಳು, ಎಲ್ಲರಿಗೂ ಒಂದೊಂದು ತೊಂದರೆಗಳು ಇದ್ದಾವೆ. ಯಾಕಂದ್ರೆ ಈ ಭವಕ್ಕೆ ಬಂದ ಬಳಿಕ ಭವದಲ್ಲಿ ಇದ್ದವರಿಗೆ ಎಲ್ಲರಿಗೂ ಸಮಸ್ಯೆ ಅದಾವೆ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳಿದ್ರಂತ, ದಾರ್ಶನಿಕರು. ಒಬ್ಬ ಭಕ್ತ ಕೇಳ್ದ, ಏನಂದ್ರೆ ನಾನು ಶ್ರೀಶೈಲಕ್ಕೆ ಹೋಗ್ಬೇಕಾಗ್ಯದ, ಜ್ಯೋತಿರ್ಲಿಂಗನ ದರ್ಶನ ಮಾಡ್ಬೇಕಾಗ್ಯದ. ನಾನು ಶ್ರೀಶೈಲಕ್ಕೆ ಹೋಗಿ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ರೆ ಪಾವನ ಆಗ್ತದೆ ನನ್ನ ಜನ್ಮ ಅಂತಕ್ಕಂಥದ್ದು. ಅದಕ್ಕೆ ಒಬ್ಬರು ಸಾಧು ಸಂತ ಮಹಾರಾಜರು ಅವನಿಗೆ ಹೇಳ್ತಾರೆ, ಏ ಹುಚ್ಚ, ಶ್ರೀಶೈಲ, ಕಾಶಿ, ರಾಮೇಶ್ವರ ಎಲ್ಲ ಯಾಕೆ ತಿರುಗ್ತಿ? ಆ ಭಗವಂತ ಮಲ್ಲ ನಿನ್ನಲ್ಲೇ ಆದನ, ಆದರೆ ಕಂಡುಕೊಳ್ಳೋ ಪರಿ ನಿನಗೆ ಗೊತ್ತಿರಬೇಕು ಅಂತಕ್ಕ. ಅದಕ್ಕೆ ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿ ನಮ್ಮ ಶರೀರದೋಳುಂಟು, ಶಿವ ಓಂ ಶ್ರೀ ಗುರು ಸಿದ್ಧ, ಯೋಗಿ ಜನರ ಮರ್ಮ ಬೇರುಂಟು. 7 ಸುತ್ತಿನ ಕೋಟಿ ಇದರೊಳು ಮೇಲದುಪ್ಪರಿಗಗಳ ನಡುವೆ, ತಾಳ ಮದ್ದಲಿ ಭೇರಿ ಗಂಟಿಗಳು, ಶಿವ ಓಂ ಶ್ರೀ ಗುರು ಸಿದ್ಧ, ವೆಳ್ಳೆ ವೆಳ್ಳಕ್ಕೆ ತಾವೇ ನುಡಿಯುವವು. ಸಪ್ತ ನದಿ ಸಂಗಮವ ದಾಟಿ ಗುಪ್ತ ಕಲಿವಣದೊಳಗೆ ಸುಳಿದು, ಲಿರ್ಪಗುಯಗಳು ಒಬ್ಬನೇ ಹೊಕ್ಕಿದೆನೋ, ಶಿವ ಓಂ ಶ್ರೀ ಗುರು ಸಿದ್ಧ, ಸಪ್ತವರ್ಣದ ಲಿಂಗ ಕಂಡಿದೆನೋ. ಇಂಥ ಶ್ರೀಶೈಲವಾದ ಗನವ ಭ್ರಾಂತಿ ಅಳಿದು ನೋಡಿ ಬಂದೆ, ಅಂತರಂಗದ ಗುಡಿಯ ಹೊಕ್ಕಿದೆನೋ, ಶಿವ ಓಂ ಶ್ರೀ ಗುರು ಸಿದ್ಧ, ಶಾಂತಿ ಮಲ್ಲನು ನೀನೇ ಆಗಿದೆಯೋ, ಶಾಂತಿ ಮಲ್ಲನು ನೀನೇ ಆಗಿದೆಯೋ. ನೋಡ್ರಿ, ಎಲ್ಲ ನಮ್ಮ ಹತ್ರ ಅದಾವ. ಅದಕ್ಕೆ ನಾವು ನಮ್ಮನ್ನು ನಾವು ತಿಳ್ಕೊಬೇಕಂತಕ್ಕಂಥದ್ದು ಜಾನಪದರ ಶೈಲಿಯಲ್ಲಿ ಭಾಳ ಹೇಳ್ತಾರೆ. ನಮ್ಮ ಜನಪದ ಶೈಲಿ ಅಂದರೆ ಹಂಗೆ. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಹೆಂಗಂದ್ರೆ, ಗಂಡು ಮೆಟ್ಟಿದ ನಾಡಿನಲ್ಲಿ ಈ ಜನಪದ ಶೈಲಿ ಹೆಂಗೆ ಹೇಳ್ತಾರೆ ಅಂದ್ರೆ, ಊಟದ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಏನು, ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮಸರ ಹಿಂಡಿ ಬೆರೆತಾಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ, ನಮ್ಮ ನಿಮ್ಮ ಪ್ರೀತಿ ಇರಬೇಕ. ತಂಗಳ ರೊಟ್ಟಿಯಾಗ ಎಳಿಯ ಪುಂಡಿಯ ಪಲ್ಯ, ಅದರಾಗ ಗಾಣ ಆಡಿಸಿದಣ್ಣೆ, ನಡುವ ಎಳಿಯ ಸೌತಿಕಾಯಿ ಕಡದಂಗ, ನಮ್ಮ ನಿಮ್ಮ ಪ್ರೀತಿ ಇರಬೇಕು. ಆತ್ಮೀಯರೇ, ಅಂಥ ಪ್ರೀತಿ ಅಂಥದ್ದು ನಮ್ಮ ಉತ್ತರ ಕರ್ನಾಟಕದಾಗಲಿ. ಅದ್ರಾಗ ಆ ಗಂಡ ಮೆಟ್ಟಿದ ಸಾಹಿತ್ಯ, ನಾವು ಸಾಹಿತ್ಯ ಯಾವಾಗಲೂ ನೆನೆಸೋಬೇಕಾದ್ರೆ ಮೊದಲು ಚೆನ್ನರು, ಸಿಂಪಿ ಲಿಂಗಣ್ಣವರು ಮತ್ತು ಅದೇ ರೀತಿಯಾಗಿ ಪೋಗು ಹಳಕಟ್ಟಿಯವರನ್ನು ನಾವು ನೆನೆಬೇಕು. ಇವು ಗುಮ್ಮಟ ಅಷ್ಟೇ ಬೆಳೆದು ನಿಂತವರು ವಿಜಯಪುರ ಜಿಲ್ಲೆಯಲ್ಲಿ ಸಾಹಿತ್ಯಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಏನು ಬುನಾದಿ ಹಾಕಿಕೊಟ್ಟವ್ರು ಅಂದ್ರೆ ಈ ಮಹಾನ್ ಭಾವರು ಎಲ್ಲರೂ. ಅದಕ್ಕೆ ಕೊನೆಯದಾಗಿ ಆತ್ಮೀಯರೇ, ಏನಂದ್ರೆ
ಒಬ್ಬಳು ಹೆಣ್ಣು ಮಗಳಿಗೆ ಸಂಸ್ಕಾರ ಕೊಟ್ಟು ತಾಯಿ ಆದವಳು ಏನು ಸಂಸ್ಕಾರ ಕೊಟ್ಟು ಗಂಡನ ಮನೆಗೆ ಕಳಿಸ್ತಕ್ಕಂಥ ಸಂದರ್ಭ ಇರ್ತದೆ. ಆವಾಗ ಹೇಳ್ತಾರೆ, ನೋಡವ್ವ ನೀನು 18 ವರ್ಷ ಬೆಳೆದು ಸೌಖ್ಯವಾಗಿ ಬೆಳೆದು ನಿನ್ನನ್ನು ಗಂಡನ ಮನೆಗೆ ನಾವು ದಾರಿ ಎರೆದು ಕೊಡ್ತಾ ಇದ್ದೆವು, ಅಲ್ಲಿ ಹೋಗಿ ಒಳ್ಳೆ ಸಂಸಾರ ಮಾಡ್ಬೇಕು ತಾಯಿ, ಅದಕ್ಕಾಗಿ ನೀನು ಗಂಡನ ಮನೆಗೆ ಹೋಗಿ ಬಾಳ್ವೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಾಗ ಆ ತಾಯಿ ಹರೀಶ್ ಕಳಿಸ್ತಾಳೆ ಹೆಣ್ಣು ಮಗಳಿಗೆ. ಯಾವ ರೀತಿಯಾಗಿ ಹೇಳ್ತಾಳೆ ಅಂತ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ, ಗಂಡನೇ ನಿನಗೆ ದೇವರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ತಾಳಿ ನಿನಗ ಕಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ, ತಾಳಿ ನಿನಗ ಕಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ, ತಾಳಿಕೊಂಡು ಬಾಳಂತ ಹೇಳ್ಯಾರ, ಗಂಡನೇ ನಿನಗೆ ದೇವರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಊರು ಮಂದಿ ಕಳಸಕ ಬಂದಾರ ನಿನ್ನ ಗೆಳತಿಯರೆಲ್ಲಾರು ಸೇರ್ಯಾರ, ಊರು ಮಂದಿ ಕಳಸಕ ಬಂದಾರ ನಿನ್ನ ಗೆಳತಿಯರೆಲ್ಲಾರು ಸೇರ್ಯಾರ, ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಮರಿಬ್ಯಾಡ ತಂಗಿನಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ನಿನಗಾಗಿ ತಂದೀನಿ ಬಂಗಾರ ನಿನ್ನ ಮಗುನಿಗೆ ತಂದೀನಿ ಉಂಗೂರ, ನಿನಗಾಗಿ ತಂದೀನಿ ಬಂಗಾರ ನಿನ್ನ ಮಗುವಿಗೆ ತಂದೀನಿ ಉಂಗೂರ, ಮಗುವಿಗೆ ತಂದೀನಿ ಉಂಗೂರ, ಮಗುವಿಗೆ ತಂದೀನಿ ಉಂಗೂರ, ಮರಿಬ್ಯಾಡ ತಂಗಿ ಹಾಲುಂಡ ತವರ, ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಮರಿಬ್ಯಾಡ ತಂಗಿನಿ ಮರಿಬ್ಯಾಡ ತಂಗಿನಿ ತವರೂರ ಹೋಗಾಗ ಹಾಕಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಆ ತಾಯಿ ಆದವಳು ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಲಿ ನಿಮ್ಮ ರಸಬಳ್ಳಿ ಅಂತೇಳಿ ಹೆಣ್ಣು ಮಗಳು ತವರು ಮನೆಯನ್ನು ಹರಿಸಿ ಹೋಗ್ತಾಳ. ಹೋಗುವಾಗ ಏನಾಗ ತೊಟ್ಟಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ನನ್ನ ಮಗಳ ತಿಟ್ಟಿ ಹತ್ತಿ ತಿರುಗಿ ನೋಡ್ಯಾಳ ಅಂತಕ್ಕಂಥದ್ದು. ಆ ಬಾಲೆ ಹರಿಸಿ ಹೋಗ್ತಾತ. ಹರಿಸಿ ಹೋಗಿ ಲಗ್ನ ಆಗಿ ಹೊಸ್ದಾಗಿ ತವ್ರ ಮನೆಗೆ ಬಂದಾಕರಾಗ ನೋಡ್ಬೇಕ್ರೆ ಅರಿಶಿಣ ಮೈಯಾಗ ಹೆಣ್ಣು ಮಕ್ಕಳು ಮಿಂಚ್ತಿರ್ತಾರ. ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳ ದಿಟ್ಟಿ ಸುಂಕಿ ಅವ ಒಳಗೆ ಹೋಗ ಅಂಥೇಳಿ ತಾಯಿ ಆದವಳು ಮಗಳಿಗೆ ಹೇಳ್ತಿರ್ತಾಳ್ರಿ. ಅದಕ್ಕೆ ಹೆಂಗಿದೆ ಅಂದ್ರೆ ನಮ್ಮದು ಮೊದಲೇ ಪುರುಷ ಪ್ರಧಾನ ರಾಷ್ಟ್ರ ಅಂಥೇಳಿ ಇದೆ, ಅದು ಬೇಡ. ಈಗೆಲ್ಲ ಸ್ತ್ರೀ ಪ್ರಧಾನವಾದ ರಾಷ್ಟ್ರನೇ ಇದೆ. ಅದಕ್ಕೆ ಶಕ್ತಿ ಜಾಸ್ತಿ ಇರೋದು. ಅದಕ್ಕೆ ಸಂಸ್ಕಾರ ಇದೆ, ಸಾಹಿತ್ಯಿಕವಾದ ಸಂಸ್ಕಾರ ಇದೆ. ಸಂಸ್ಕಾರದಿಂದ ಬದುಕಬೇಕಾದ್ರೆ ಬದುಕು ಹೆಂಗೆ ಕಟ್ಟಬೇಕಂತ ನಿರ್ಮಾಣ ಮಾಡುವ ಶಕ್ತಿ ಇದೆ. ಆ ಸಂಸ್ಕಾರ ಹೆಣ್ಣು ಮಕ್ಕಳಲ್ಲಿದೆ. ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರೆ ಕನ್ನಡಿ ಹೆಂಗ ಹೊಳೆಯೋಳ ನನ್ನ ಮಗಳು ಅಂತೇಳಿ ಗರ್ತಿಯರು ಹೇಳ್ಯಾದಾರೆ. ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ಮರ ತಂಪ, ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ಮರಿ ತಂಪ, ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ ಅಂತೇಳಿ ತಾಯಿಗೆ ಮಗಳು ಆಶೈಸಿ ಹೇಳ್ತಕ್ಕಂಥದ್ದು. ಕಾಶಿ ರಾಮೇಶ್ವರಿಗೆ ಹೋಗೋದು ಅರ್ತಿಲ್ಲ. ಕಾಶಿ ರಾಮೇಶ್ವರ ಎಲ್ಲಿದಾರ ಅಂದ್ರೆ ತಂದೆ ತಾಯಿ ಎಲ್ಲಿ ಅದಾರ ಅಂಥೇಳಿ ನಮ್ಮ ಜನಪದರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನಂತಾರೆ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ದಾರಿ ತವರೂರ, ತಾಸೊತ್ತಿನ ದಾರಿ ತವರೂರ ಹಡೆದವ್ವ ಕಾಶಿ ಕುಂತಾಳ ಹಡೆದವ್ವ ಅಂಥೇಳಿ ಆ ಕಾಶಿಗೆ ತಾಯಿಯನ್ನು ಹೋಲಿಸಿ ಹೇಳಿದ್ದಾರೆ. ಆತ್ಮೀಯರೇ, ನಮ್ಮಲ್ಲಿ ಎಷ್ಟು ಇದರಲ್ಲಿ ಈಗ ವೈಜ್ಞಾನಿಕವಾಗಿ ಇವೆಲ್ಲ ವಾಟ್ಸಪ್ ಫೇಸ್ಬುಕ್ ಬಂದಿದ್ದರಿಂದ ಎಲ್ಲ 5-5 ಮಿನಿಟ್ನ ಲಗ್ನ ಆಗ್ತಾವ, 10-10 ಮಿನಿಟ್ನ ಡೈವರ್ಸ್ಗಳಾಗ್ತಾವ. ಅಂಥ ಸಂಸ್ಕಾರ ನಮ್ಮಲ್ಲಿ ಇರಲಿಲ್ಲ. ಒಮ್ಮೆ ತವ್ರ ಮನೆಗೆ ಧಾರೆ ತವ್ರ ಮನೆಯಿಂದ ಗಂಡನ ಮನೆಗೆ ಧಾರೆ ಎರೆದು ಕೊಟ್ರಂದ್ರೆ ಆ ಹೆಣ್ಣು ಮಕ್ಕಳಲ್ಲಿ ನೋಡಬೇಕು. ಯಾಕಂದ್ರೆ ಹಾಡಿಗೆ ಹಾಡಿಲ್ಲ, ಏಡಿಗೆ ತಲೆ ಇಲ್ಲ,
ನಮ್ಮ ಜನಪದ ಸಂಸ್ಕೃತಿ ಹಿಂಗೆ ಹೇಳ್ತದೆ, ಹಾಡಿಗೆ ಹಾಡಿಲ್ಲ ಏಡಿಗೆ ತಲೆ ಇಲ್ಲ, ಮೋಡ ಬಂದಲ್ಲಿ ಬಿಸಿಲಿಲ್ಲ, ಮಾಡ ಬಂದಲ್ಲಿ ಬಿಸಿಲಿಲ್ಲ, ಹಡೆದವ್ವ ಓಡಿ ಬಂದ ಹೆಣ್ಣಿಗೆ ಸುಖವಿಲ್ಲ ಅಂತಕ್ಕಂಥದ್ದು ಮಾತು ನಮ್ಮ ಜನಪದರು ಹೇಳ್ತಿದ್ರು. ಅಂಥ ಒಂದು ಯಾಕಂದ್ರೆ ಪುರುಷ ಪ್ರಧಾನ ಅಂತೇಳಿ ಇದು ನಮ್ಮ ಜನ್ರೇಷನ್ ಬೆಳಿಬೇಕಂತೇಳಿ ಎಲ್ಲರಿಗೆ ಅದು ಇರ್ತದೆ. ಮಗ ಹುಟ್ಟ್ಯಾನಂತ ಹುಸಿಬಾಳ ಮನದಾಗ ಸೊಸಿ ಬಂದು ಮಗನ ಕಸುಗೊಂದು ಹೋಗದಾಗ ಕಿಸದಾಳ ಬಾಯಿ ಮುಗುಲಿಗೆ ಅಂತಕ್ಕಂಥ. ಬೇರೆ ನಾವು ಜನಪದ ಬಗ್ಗೆ ಮಾತಾಡ್ಲಿಕ್ಕೆ ಕೂತ್ರ ಭಾಳ ಅದಂತ ಏನು ಒಟ್ಟು ಟೈಮ್ ಸಾಕಾಗಲ್ಲ. ಅದಕ್ಕೆ ನಾವು ಇವತ್ತು ನಾದ ಬ್ರಹ್ಮದೇವ್ರ ಮುಂದೆ ಮಾತಾಡ್ಬೇಕಾದ್ರೆ ಏನೇ ನಮ್ಮ ತೊದಲು ನುಡಿ ಆದರೂ ಕೂಡ ಅವರು ಏನು ಹಂಸ ಕ್ಷೀರ ನ್ಯಾಯದಂತೆ ಅವರೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಆ ನಂಬಿಕೆ ಇದ್ದೇ ಮಾತಾಡ್ತಾ ಇದ್ದೀವಿ. ಆತ್ಮೇರೆ ಕೊನೆಯದಾಗಿ ಏನಂದ್ರೆ ಎಲ್ಲ ಹೆಣ್ಮಕ್ಳು ಕಲ್ತವ್ರಾಗಿರಿ, ಬಾಲ್ಯ ವಿವಾಹ ಆಗ್ತಿದ್ದು, ಈಗೆಲ್ಲ ಬಂದಾಗಿದೆ, ಕಾನೂನು ಬಂದಿದೆ. ಅದಕ್ಕಾಗಿ ಒಬ್ಳು ಏನು ಮಗಳು ಅಂದ್ರೆ ತಾಯಿ ಇಲ್ಲ ನಾನು ಹೆಣ್ಣು ಹುಟ್ಟಿದ ಕೂಡಲೇ ಮೊದಲಿಗೆ ನಮ್ಮ ತವ್ರ ಮನೆಗೆ ನಾ ಕೊಡಬೇಕು, ನನ್ನ ತವ್ರ ಮನೆ ಬಳ್ಳಿ ಹಬ್ಬಬೇಕಲ್ಲ, ಅದಕ್ಕಾಗಿ ನಾನು ತವ್ರ ಮನೆಗೆ ಕೊಡಬೇಕು ಅಂಥೇಳಿ ಆಕಿಂದ ಆಸೆ. ಅವಾಗ ಮಗಳು ಹೇಳ್ತಾಳೆ, ಸೆಕೆಂಡ್ ಇಯರ್ PUC ಮುಗಿಸಿರ್ತಾಳೆ, ಎಲ್ಲ ಕಲ್ತಿರ್ತಾಳೆ, ಜ್ಞಾನ ಇರ್ತದೆ. ನೋಡವ್ವ, ನಿಮ್ಮ ತವ್ರ ಮನೆಗೆ ನನಗೆ ಕೊಡಬೇಕಾದ್ರೆ ನಿಮ್ಮ ತವ್ರ ಮನೆಯವ್ರು ಹೆಂಗೆ ಅದಾರ ನನಗೆ ಗೊತ್ತದ. ಕಳ್ರದಾರ, ಸುಳ್ರದಾರ, ರೆವಡಿ ಸೀಟ್ ಓಪನ್ ಆಗ್ಯದ, ಎಲ್ಲ ಕುಡುಕ್ರದಾರ, ಅಂಥ ಮನೆಗೆ ಕೊಟ್ರೆ ನಾ ಬಾಳೆ ಮಾಡಂಗಿಲ್ಲ, ನೀ ದಯವಿಟ್ಟು ಒಳಗೆ ಕೊಡ್ಲಾಕೆ ಹೋಗಬೇಡ, ಇದೇ ಇದ್ದೂರಾಗೆ ಅದಾರ. ಅದಕ್ಕೆ ಆ ಮಗಳು ತಾಯಿಯಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಾಳೆ ಅಂದ್ರೆ, ಎದ್ದೇನೆ ನನ್ನವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನಗೆ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತಂದ್ರೆ ಆ ತಾಯಿ ಹೇಳ್ತಾಳೆ. ಬರಬಾರದ ಮಾತು ಬರ್ತಾವ ಅಂತ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ನನ್ನವ್ವ ಕೆಡಕಾಗುವುದು ಮರಿಬ್ಯಾಡ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ, ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ, ಮುದ್ದಿನ ಮಗಳೆಂದು ತಿದ್ದಿ ಬೆಳಸೀರೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳಸೀರೆವ್ವ, ಬುದ್ಧಿಗೇಡಿಗೆ ದಾರಿ ಎರಿಬ್ಯಾಡ, ಬುದ್ಧಿಗೇಡಿಗೆ ದಾರಿ ಎರಿಬ್ಯಾಡ, ನನ್ನವ್ವ ಹದ್ದು ಕಾಗಿಗೆನೇ ಹಾಕಬ್ಯಾಡ, ಹಡೆದವ್ವ ಹದ್ದು ಕಾಗಿಗೆನೇ ಹಾಕಬ್ಯಾಡ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಆದ್ಮೇಲೆ ಇನ್ನೂ ಹಲವಾರು ಅತಿಥಿ ಮಹೋದಯರು ಮಾತಾಡೋದ್ರಿಂದ ಒಂದು ಸಂದರ್ಭ ಏನಂದ್ರೆ, ಗುರುಗಳ ಮನೆಗೆ ಹೋಗಿದ್ದೆ ನಾನು CID ಇನ್ಸ್ಪೆಕ್ಟರ್ ದಕ್ರ ಗುರುಗಳ ಮನೆಗೆ ಹೋಗಿದ್ದೆ. ಏಕ್ತಾರಿ ತೊಗೊಂಡೋಗಿದ್ದೆ ತಂಬೂರಿ. ನಾನು ಹೋಗೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿದ್ದೆ, ಏನಂದ್ರೆ ಗುರುಗಳೇ ತಮ್ಮ ಕಡೆ ಬರ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಆಶೀರ್ವಾದ ಬೇಕು ನನಗೆ ಅಂಥೇಳಿ ನಾದಬ್ರಹ್ಮ ಸರ್ ಮನೆಗೆ ಹೋಗಿದ್ದೆ. ಹೋದಕ್ರಾಗ ಅವಾಗ ಫೋನ್ ಮಾಡ್ದಕ್ರಾಗ ಅಂದರು, ಏನಯ್ಯ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತೇಳಿ ನಮಗೇನು ಅಂಜಿಸ್ತೇನು ಅಂತೇಳಿ ಅಂದರು. ಇಲ್ಲ ಗುರುಗಳೇ, ನಾ ಆ ಇನ್ಸ್ಪೆಕ್ಟರ್ ಅಲ್ಲ, ನಾನು ಜನಪದ ಇನ್ಸ್ಪೆಕ್ಟರ್ ಅಂತೇಳಿ ಹೇಳ್ದಕ್ರಾಗ ಒಳಗೆ ಕರೆದಿರು. ಒಳಗೆ ಕರೆದು 2 ಹಾಡ ಉತ್ತಮ ಹಾಡ ಹಾಡಿಸ್ಕೊಂಡು ಅವ್ರ ಜೋಡಿ ಏನು ಅವರ ಭಗವಂತನಲ್ಲಿ ಕೂತು ಪ್ರಾರ್ಥನೆ ಎಷ್ಟು ಮಾಡ್ತೇವಲ್ಲ, ಅವ್ರ ಹತ್ರ ಕೂತು ಸಂದರ್ಭನೇ ನನಗೆ ಏನು ಆ ಕ್ಷಣ ಏನು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಂಥ ಒಂದು ಆಶೀರ್ವಾದ ನಮ್ಗೆ ಮಾಡಿ ಕಳಿಸ್ಯಾರ. ಅವರೊಂದು ನನಗೆ ಇದು ಮಾತು ಹೇಳಿದ್ದಾರೆ, ಏಕ್ತಾರಿ ನನಗೆ ಬೇಕಂತೇಳಿ ಹೇಳಿದ್ದಾರೆ. ಅದು ರೆಡಿ ಮಾಡಿ ಇಟ್ಟಿದ್ದೀನಿ, ಇಂದೆಲ್ಲ ನಾಳೆ ಅವ್ರಿಗೆ ಮುಟ್ಟಿಸೋದು ಜವಾಬ್ದಾರಿ ನಂದಿದೆ ಆತ್ಮೇರೆ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ ಆತ್ಮೇರೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೌಲಾಲಿ ಬಗ್ಗೆ ನಾವು 1-2 ಮಾತು ಹೇಳಬೇಕು. ಯಾಕಂದ್ರೆ ಯಕೋಚಿತ ಒಬ್ಬ ಶ್ವಾನದಳದ ಕಾನ್ಸ್ಟೇಬಲ್ ಆಗಿ ಇಂಥವೆಲ್ಲ ಕಾರ್ಯಕ್ರಮಗಳು ಸಾಹಿತ್ಯಿಕ ಬೆಳವಣಿಗೆ, ಭಾವೈಕ್ಯತೆ ಬೆಳವಣಿಗೆ ಮತ್ತು ಈ
ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವ್ರಿಗೆ ಪ್ರೋತ್ಸಾಹ ಕಾರ್ಯವನ್ನು ಮಾಡತಕ್ಕಂಥ ಕಾರ್ಯ ಬೆಂಗಳೂರಲ್ಲಿ ಕೂತು ಮಾಡ್ತಾ ಇದ್ದಾನಲ್ಲ, ಅದು ದೊಡ್ಡ ಸಾಧನೆ ಆತ್ಮೀಯರೇ, ಅದು ದೊಡ್ಡ ಸಾಧನೆ. ಅದಕ್ಕೆ ಎಲ್ಲರೂ ಅವನ ಜೊತೆ ನಿಂತು ಆ ಕಾರ್ಯಕ್ಕೆ ಅವ ಯಶಸ್ವಿ ಆಗಲಿ ಅಂಥೇಳಿ ನಾವು ಎಲ್ಲರೂ ಕೈಗೂಡಿಸಿ ಅವನು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಅಂತೇಳಿ ಹೇಳುತ್ತಾ, ಮತ್ತು ಮತ್ತೊಮ್ಮೆ ನಮ್ಮ ಗುರುಗಳು ಬಿರಾದರ್ ಸರ್ ಬಂದ ಅವರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹಾನ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಪದ ಆಡುಪದ ಆಡುಭಾಷೆ